ಹಾಯ್, ಇವತ್ತಿನ ಒಂದು ರೆಸಿಪಿ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಮಸಾಲ ಪೌಡರ್ ಹೇಗೆ ಮಾಡೋದು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಮಸಾಲ ಪೌಡ್ರ್ ಮಾಡಿದ ತಕ್ಷಣ ಹಾಗೆ ಘಮ ಘಮ ಅನ್ನಬೇಕು, ಆ ಥರ ಬಿಸಿಬೇಳೆ ಬಾತ್ ಮಾಡೋಣ. 4 ಸ್ಪೂನು ಇಲ್ಲಿ ಕಡಲೆಬೇಳೆ, 4 ಸ್ಪೂನು ಧನಿಯಾ, ಹಾಗೆ ಅರ್ಧ ಸ್ಪೂನು ಮೆಂತ್ಯ, 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಪೆಪ್ಪರು, 1 ಸ್ಪೂನು ಉದ್ದಿನಬೇಳೆ, 2 ಸ್ಪೂನ್ ಉದ್ದಿನಬೇಳೆ. ಇದನ್ನೆಲ್ಲನೂ ನೀಟಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಜಸ್ಟ್ ಅದು ಕಲರ್ ಚೇಂಜ್ ಆದರೆ ಸಾಕು, ಅಲ್ಲಿವರೆಗೂ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆ ಥರ ನೀವು ಡ್ರೈ ರೋಸ್ಟ್ನ ಹೀಗೆ ಹುರ್ಕೊಳ್ಳಿ. ಇದಕ್ಕೊಂದು 2 ನಿಮಿಷ ಸಾಕು. ಇದನ್ನ ಇವಾಗ ಹುರಿದಿರೋದನ್ನ ಆರಕ್ಕೆ ಬಿಟ್ಬಿಡೋಣ. ಸೇಮ್ ಅದೇ ಬಾಣಲಿಗೆ 1 ಚಕ್ಕೆ, 1 ಸ್ಪೂನ್ ಎಳ್ಳು, 2 ಏಲಕ್ಕಿ, 2 ಲವಂಗ, ಇದು ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಏನು ಬೇಡ, 1 ನಿಮಿಷ ಆಗ್ತಿದ್ದಂಗೆ ನಾವು 1-2 ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ, ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಹುರಿದಿರ್ತೀವಲ್ಲ ಅದನ್ನೆಲ್ಲನೂ ನಾವು ಒಂದು ತಟ್ಟೆಗೆ ಹಾಕ್ಕೊಂಡು ಆರಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಾಗೆ ಹುರಿದಿರೋದನ್ನೆಲ್ಲನೂ ಇವಾಗ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹತ್ರ ಒಣ ಮೆಣಸಿನ್ಕಾಯಿ ಇದ್ದರೆ ಒಂದು 10 ಹಾಕ್ಕೊಳ್ಳಿ. ನಾನು ಇಲ್ಲ, ಅದಕ್ಕಾಗಿ ರೆಡ್ ಚಿಲ್ಲಿ ಪೌಡ್ರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ 2 ಸ್ಪೂನ್ ಹಾಕ್ಕೊಂಡು ಅದನ್ನು ಈ ಥರ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ಫೈನಾಗಿ ಪೌಡ್ರ್ ಆಗಬೇಕು. ಈ ಬಿಸಿಬೇಳೆ ಬಾತ್ ಮಸಾಲಾನ ನೀವು 1 ತಿಂಗಳು ಇಟ್ಕೊಂಡು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಒಂದು ಸತಿ ಈ ಥರ ಮಾಡಿದ್ರೆ ಒಂದು 2 ಟೈಮ್ಸ್ ಅದು ಆಗುತ್ತೆ. ಓಕೆ, ಬಿಸಿಬೇಳೆ ಬಾತಿಗೆ ನಾವು ತುಂಬ ತರಕಾರಿಗಳನ್ನ ಹಾಕಬೇಕು, ಆವಾಗಲೇ ಅದು ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಇಲ್ಲಿ ಬಟಾಣಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ ಇದನ್ನೆಲ್ಲನೂ ನೀಟಾಗಿ ಕಟ್ ಮಾಡಿ ಇವಾಗ ಇಟ್ಕೊಂಡಿರೋಣ. ಹಾಗೆ ಒಂದು ಗ್ಲಾಸಷ್ಟು ಅಕ್ಕಿ, ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅಷ್ಟೇ ಸೇಮ್ ಇದರಲ್ಲಿ ನಾವು ಬೇಳೆನೂ ತೊಗೋಬೇಕು, ತೊಗರಿಬೇಳೆ. ಇದನ್ನೆಲ್ಲನೂ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಕ್ಕೆ ಇಟ್ಕೊಳ್ಳೋಣ. ತರಕಾರಿನೂ ಅದೇ ಥರ ತೊಳೆದ್ಬಿಟ್ಟು ನೆನೆಸಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನಾನು ಯಾವುದೇ ಆನಿಯನ್ ಗಾರ್ಲಿಕ್ ಯೂಸ್ ಮಾಡ್ತಾಯಿಲ್ಲ. ಹಾಗೆ ಒಂದು 2-3 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ. ಓಕೆ, ರಿಫೈಂಡಲ್ಲಿ ಯೂಸ್ ಮಾಡ್ತಾಯಿಲ್ಲ, ಹಾಗಾಗಿ ತೆಂಗಿನೆಣ್ಣೆಯಲ್ಲಿ ಇವತ್ತು ಮಾಡಿ ನೋಡೋಣ. ನೋಡಿ, 2-3 ಸ್ಪೂನು. ಇವಾಗ ಚಳಿ ಎಲ್ಲ ಈ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿಬಿಟ್ಟಿದೆ, ಬರ್ತಾನೆ ಇಲ್ಲ ನೋಡಿ. ಸರಿ, ಹಾಗೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಸ್ವಲ್ಪ ಹಿಂಗನ್ನು ಬೇಕಾದ್ರೂ ಇಲ್ಲೂ ಹಾಕ್ಕೋಬೋದು, ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ಮೇಲೆ ನಿಮಗೆ ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಿ, ನಾನು ಯಾವುದು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ. ಹಾಗೆ ಕಟ್ ಮಾಡಿರ್ತಕ್ಕಂಥ ಎಲ್ಲ ತರಕಾರಿನೂ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದು 1 ನಿಮಿಷ ಚೆನ್ನಾಗಿ ನಾವು ಆ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಫ್ರೈ ಮಾಡ್ಕೊತಿದ್ದಂಗೆ ನಾವು ಮತ್ತು ಬಟಾಣಿ, ಟೊಮ್ಯಾಟೊ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನು ಕೂಡ ಈ ಒಗ್ಗರಣೆಗೆ ಆ್ಯಡ್ ಮಾಡ್ಕೋಬೇಕು. ಈ ಥರ ನೀವು ಎಷ್ಟು ಫ್ರೆಶ್ ಆದ ತರಕಾರಿ ಹಾಗೆ ಎಷ್ಟು ಫ್ರೆಶ್ ಆದ ಮಸಾಲ ಯೂಸ್ ಮಾಡ್ತೀರಿ ಅದ್ರ ಮೇಲೆ ನಮ್ಮ ಬಿಸಿಬೇಳೆ ಬಾತು ರೆಡಿ ಆಗುತ್ತೆ. ಎಷ್ಟು ಫ್ರೆಶ್ ಆಗಿ ನಾವು ಮಸಾಲಾನ ಹಾಕ್ಕೊಳ್ತೀವಿ ಅಷ್ಟು ಫ್ರೆಶ್ ಆಗಿ ಅಷ್ಟೇ ನೀಟಾಗಿ ನಮಗೆ ಬಿಸಿಬೇಳೆ ಬಾತ್ ಅನ್ನೋದು ರೆಡಿ ಆಗುತ್ತೆ. ಬಟಾಣಿ, ಟೊಮ್ಯಾಟೊ ಅದನ್ನು ಕೂಡ ನಾವಿಲ್ಲಿ ಹಾಕ್ಕೊಳ್ಳೋಣ. ಅದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಇದು ಫ್ರೈ ಆಗಬೇಕು. ಅದು ಕೂಡ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು. ಈ ಥರ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪೌಡರು, ಹಾಗೆ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡಿರ್ತೀವಲ್ಲ ಅದನ್ನು 2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನ್ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮತ್ತೊಂದು 2 ನಿಮಿಷ ನಾವು ಮಸಾಲೆಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮತ್ತೊಂದು ಸ್ಪೂನು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಯಾಕಂದರೆ ಮಸಾಲೆಗೆ ಎಷ್ಟು ಖಾರ ಬೇಕೋ ಅಷ್ಟೇ ಇರುತ್ತೆ ಅದರಲ್ಲಿ. ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ಮೇಲೆ ಬೇಳೆ ಅಕ್ಕಿ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ಳಿ. ಕುಕ್ಕರಿಗೆ ಎಲ್ಲನೂ ಕೂಡ ಸೇರಿಸ್ಕೋಬೇಕು. ಈ ಮಸಾಲೆ ಎಲ್ಲ ಹಾಕೋದ್ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಉಪ್ಪು ನಿಮ್ಗೆ ಹೇಗೆ ಬೇಕು ಅದರ ಅಳತೆ ಮೇಲೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿ ಹಾಕಿಲ್ಲ, ನಿಮ್ಗೆ ಒಗ್ಗರಣೆಗೆ ಬೇಕಾದ್ರೆ ನೀವು ಈರುಳ್ಳಿನ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಎಷ್ಟು ನೀರನ್ನು 4-5 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೆ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಿಲ್ಲಿ, ಅಂದ್ರೆ ಅದು ಸ್ವಲ್ಪ ಲಿಕ್ವಿಡ್ ಥರ ನಮಗೆ ಬರುತ್ತೆ. ನೋಡಿ, ಹೀಗೆ ಕುದೀತಾ ಇದೆ. ಕುಕ್ಕರ್ ಓಪನ್ ಮಾಡಿ ನೋಡೋಣ. ನೋಡಿ, ಈ ಥರ
ಒಂದು 4ರಿಂದ 5 ವಿಸಿಲ್ ಕೂಗಿಸ್ಕೊಳ್ಳಿ, ಸಾಫ್ಟಾಗಿ ಮೆತ್ತಗಾಗುತ್ತೆ. ನನ್ನ ಮಗಳು ಇಲ್ಲಿ ಬಂದುಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಅಂತ ಅವಳು ಬಂದು ಇಲ್ಲಿ ಹಾಕ್ತಾಯಿದ್ದಾಳೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಸರ್ವ್ ಮಾಡೋಣ. ಸೊ ಬಿಸಿಬೇಳೆಬಾತನ್ನ ಬಿಸಿ ಬಿಸಿ ಆಗಲೇ ತಿಂದುಬಿಡಬೇಕು. ಸೊ ಬಿಸಿಬೇಳೆಬಾತು ಈ ಥರ ಬಿಸಿ ಬಿಸಿ ಆಗಿರುವಾಗಲೇ ಇದನ್ನು ನಾವು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಖಾರ ಬೂಂದಿನ ಅದ್ರ ಮೇಲೆ ಹಾಕ್ಕೊಂಡು ಹೀಗೆ ತಿಂತಾ ಇರ್ಬೋದು. ನಿಮ್ಗೆ ಬೇಕಂದರೆ ಮೇಲೆ ಈ ಥರ ಗೋಡಂಬಿನ ಇಟ್ಕೊಳ್ಳಿ, ಇಲ್ಲ ಗೋಡಂಬಿದು ಒಗ್ಗರಣೆನಾದರೂ ಕೊಡಿ. ಓಕೆ, ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.